ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಇದು ಅಶ್ವಗಂಧ ಅಂತ. ಅಶ್ವ ಅಂದರೆ ಕುದುರೆ. ಈ ಒಂದಂತೂ ನಾವು ತಿಳ್ಕೋಬೇಕಾಗುತ್ತೆ. ಈ ಕೆಲವೊಂದು ಮೋಟ್ರ್ಸ್ ಇದೆಯಲ್ಲ, ಆ ಮೋಟ್ರಿಗೆ ಆರ್ಸ್ HP ಅಂತಾರೆ. 2 HP, 3 HP, 4 HP. ಆರ್ಸ್ ಅಂದರೆ 4 HP ಅಂತ. ಆದರೆ ಹಾನಿ ಎಷ್ಟು ಬಲವಾದ ಆದರೂ ಸಹ ಅದಕ್ಕೆ ಹಾನಿ ಅಂತ ಹೇಳಲ್ಲ, ಆರ್ಸ್ HP ಅಂತಾರೆ. ಕಾರಣ ಈ ಆರ್ಸ್ HP ಅಂದರೆ ಅಷ್ಟು ಶಕ್ತಿ ಇದೆ ಕುದುರೆಗೆ ಅಂತ. ಕುದುರೆಗೆ ಅಷ್ಟು ಶಕ್ತಿ ಇದೆ ಅಂತ. ಆದ್ದರಿಂದ ಈ ಒಂದು ಅಶ್ವಗಂಧ ನಮಗೆ ಬಹಳ ಮುಖ್ಯವಾದದ್ದು. ಇದರ ಪ್ರೋಸೆಸ್ ಸ್ವಲ್ಪ ಕಷ್ಟ. ಯಾಕಂದರೆ ಇದರ ಒಂದು ಗಿಡದ ಒಂದು ಕಡ್ಡಿಗಳೆಲ್ಲ ಶೇಖರಿಸಿಕೊಂಡು ಅದು ಮುಳುಗು ತನಕ ಎಷ್ಟಾಗ್ತೀವೋ ಅಷ್ಟು 1/4 kg 1 kg ಆಗಿದಾಗ ಆ ಮುಳುಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಹಾಲಾಗಿ ಯಾವ ಬ್ರಷ್ನ ಆದಮೇಲೆ ಅದನ್ನು ಒಣಗಿಸ್ಬೇಕು. ಮತ್ತು ಹಾಲು ಈ ಥರ 14 ಟೈಮ್ಸ್ ಈ ಒಂದು ಹಾಲಲ್ಲಿ ಕಾಯಿಸಿ ಒಣಗಿಸಿ ಕೊನೆಯಲ್ಲಿ ಚೂರ್ಣ ತಯಾರಿಸ್ಕೋಬೇಕು. ಆ ಚೂರ್ಣವನ್ನು ನಾವು ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹವು ಸಹ ಆರ್ಸ್ ಪವರ್ ಬರ್ತದೆ. ನಮಗೆ ಆ ಒಂದು ಶಕ್ತಿ ನಮಗೆ ಬರ್ತದೆ. ಇದು ನೋಡಿ, ಇದು ಚೂರ್ಣ. ಈ ಚೂರ್ಣವನ್ನು ನಾವು ಅಷ್ಟೇ ಹಾಲಲ್ಲೋ ಅಥವಾ ಬಿಸಿನೀರಲ್ಲೋ 1 ಟೀ ಸ್ಪೂನ್ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಬಲ ಸಿಗುತ್ತೆ. ಮತ್ತು ಯಾವ ನರಗಳ ದೌರ್ಬಲ್ಯ ಇರಲ್ಲ, ಎಂಥದ್ದಿರಲ್ಲ. ಅಷ್ಟು ಶಕ್ತಿ ಈ ಒಂದು ಅಶ್ವಗಂಧದಲ್ಲಿ. ಮತ್ತು ಅದಲ್ಲದೇ ಅನೇಕ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ಅಶ್ವಗಂಧೆಗಿದೆ. ಪ್ರತಿಯೊಬ್ಬರು ಈ ಅಶ್ವಗಂಧವನ್ನು ಶೇಖರಿಸಿಕೊಂಡು ಹಾಲಲ್ಲಾಗಲಿ, ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಸ್ವಲ್ಪ ಹೀನತೆ ಅಂತಾಗ ಇಮ್ಮಿಡಿಯೇಟ್ಲಿ ಈ ಒಂದು ಅಶ್ವಗಂಧ ಸೇವನೆ ಮಾಡಿ ಅಂತ. ಸೇವನೆ ಮಾಡಿದರೆ ರಿಸಲ್ಟು ಬಂದಿದೆ, ಒಳ್ಳೆಯ ಶಕ್ತಿಯುತ. ಆದ್ದರಿಂದ ಪ್ರತಿಯೊಬ್ಬರೂ ಅಷ್ಟೇ ಈ ಅಶ್ವಗಂಧವನ್ನು, ಯಾಕಂದರೆ ಈ ಪುಡಿ ಮಾಡೋದು ಸ್ವಲ್ಪ ಕಷ್ಟ. ಆದ್ದರಿಂದ ರೆಡಿಮೇಡನ್ನು ನಾವು ಬ್ರ್ಯಾಂಡೆಡ್ ರೆಡಿಮೇಡ್ ತೆಗೆದುಕೊಳ್ಳೋದು ಭಾರಿ ಒಳ್ಳೆಯದಾಗುತ್ತೆ. ಇದು 1 ಟೀ ಸ್ಪೂನು 1 ಗ್ಲಾಸ್ ಬಿಸಿನೀರು ಅಥವಾ ಹಾಲಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ, ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಅನುಕೂಲ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ನೋಡಿ. ನಮಸ್ಕಾರ ಸ್ನೇಹಿತರೆ.